ಇವತ್ತು ನಮ್ಮ ಮನೇಲಿ ಏನೇನೆಲ್ಲ ಮಾಡ್ತಾಯಿದ್ದೀವಿ ಅಂತ ನೋಡಿ. ಸ್ವಲ್ಪ ತಿಂಡಿಗಳನ್ನ ಮಾಡ್ತಾಯಿದ್ದೀವಿ, ಏನೇನು ಮಾಡ್ತಾಯಿದ್ದೀವಿ ಅಂತ. ಸೊ ನಾನೇನು ಮಾಡಿಲ್ಲ, ನಮ್ಮ ಅಕ್ಕನ ಮಕ್ಕಳು ಬಂದು ಮಾಡ್ತಾಯಿದ್ದಾರೆ. ಫಸ್ಟ್ ರವೆ ಉಂಡೆನೇ ಮಾಡಿಬಿಟ್ಟಿದ್ರು. ನಮ್ಮ ಮನೇಲಿ ಇವತ್ತು ಸ್ವಲ್ಪ ಸ್ವೀಟ್ ಅಡುಗೆಗಳು ಮಾಡ್ತಾಯಿದ್ದೀವಿ. ಏನು ಮಾಡ್ತಾಯಿದ್ದೀವಿ ಅಂದರೆ ರವೆ ಉಂಡೆ ಮಾಡಿದ್ದೀನಿ, ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಏನು ತೋರಿಸ್ಲಿ, ಹಬ್ಬಕ್ಕೆ ಅಂತ ಮಾಡ್ತಾ ಇರೋದು ಎಲ್ಲ. ಚಕ್ಲಿ, ಆಮೇಲೆ ಇದೇನು ಏನು ಉಂಡೆ ಇದು, ಶೇಂಗಾ ಉಂಡೆ ಅಂತೆ. ಆಮೇಲೆ ರವೆ ಉಂಡೆ ಮಾಡಿದ್ದಾರೆ, ಪೂರಿ ಉಂಡೆ ನಾನು ಇಲ್ಲೆಲ್ಲ ಪ್ಯಾಕ್ ಮಾಡಿದ್ದೀನಿ. ಇದು ಚಕ್ಲಿಗಳು, ಅದು ಪೂರಿ ಉಂಡೆ. ಇನ್ನು ನಾನು ಹೋದ ವಾರ ವರಲಕ್ಷ್ಮಿ ಹಬ್ಬ ಮಾಡಿಲ್ಲ ಅಂತ ಈ ವಾರ ಮಾಡಬೇಕು. ಅದಕ್ಕೆ ನನಗೆ ಬ್ಯುಸಿ ಟೈಮ್ ಇರಲ್ಲ, ಅದಕ್ಕೆ ಅಕ್ಕನ ಮಕ್ಕಳನ್ನ ಕರೆಸಿ ಮಾಡೋಕ್ಕೆ ಹೇಳಿದ್ದೆ. ಪಾಪ ಅವರೆಲ್ಲ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕರ್ಜಿಕಾಯಿ ಮಾಡ್ತಾ ಇದ್ದಾಳೆ. ಇನ್ನು ಅವಳಿಗೆ ವೀಕಪ್ ಇತ್ತು ಇವತ್ತು ಇಲ್ಲೇ ಆಗೋಯ್ತು ವೀಕಪ್ ಅವಳದು. ಓಕೆ, ದೇವರು ವರ ಕೊಡುತ್ತೆ ಬಿಡು. ಇವಳು ಇಲ್ಲಿ ನಿಂತ್ಕೊಂಡು ಚಕ್ಲಿ ಎಲ್ಲ ಸುಟ್ಟು ಇಲ್ಲೆಲ್ಲ ಚಕ್ಲಿ ಸುಡ್ತಾ ಇದ್ದಾಳೆ. ಏನು ದೊಡ್ಡದು ಮಾಡಿದ್ದಾಳೆ. ಸ್ವಲ್ಪ ಎಲ್ಲ ಹಬ್ಬಕ್ಕೆ ಅಂತ ಮಾಡಿಟ್ಕೊತಾ ಇದ್ದೀವಿ. ಪೂಜೆಗೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅಂತ ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಮಾಡಿರಿ ಅಂತ ಹೇಳಿದ್ದೆ. ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಸಾಕು, ಒಂದು 5 ಥರ ತಿಂಡಿಗಳು ಮಾಡಿಕೊಂಡ್ರೆ, ಇನ್ನು ಮಿಕ್ಕಿದ್ದು ಒಂದು 5 ಥರ ಫುಡ್ಸು ಆ ಥರ ತಂದ್ಕೊಂಡ್ರೆ ಸಾಕು ಅಂದ್ಕೊಂಡು, ಸೊ ನಮ್ಮ ಅಕ್ಕನ ಮಕ್ಕಳೇ ಬಂದು ಮಾಡಿಕೊಟ್ರು. ಸ್ವಲ್ಪ ನಾನು ಬ್ಯುಸಿ ಟೈಮು ಅಂತ ಹೇಳಿ ನಾನು ಟ್ಯೂಷನ್ಗೆ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟು ಅಡುಗೆ ಮಾಡಿಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡುಗೆಗಳು ಮಾಡಿದ್ದಾಳೆ. ಹಾಗೆ ನಾನು ಬಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡೆ. ಒಬ್ಬಟ್ಟು ಸಾಂಬಾರು ಅಲ್ಲ ಕಣೋ, ತರಕಾರಿ ಸಾಂಬಾರು. ಸುಮ್ಮನೆ ಏನೋ ಒಂದು ಮಾಡೋಣ ಅಂತ ತರಕಾರಿ ಹಾಕಿ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡೆ. ಹಾಗೆ ವೈಟ್ ರೈಸ್ ಮಾಡಿದೆ. ಸೊ ಈಗ ಸಾಂಬಾರು ಒಂದು ಮಾಡಿಬಿಟ್ಟೋಣ. ಅನ್ನ ರೆಡಿಯಾಗಿದೆ. ಆಮೇಲೆ ಇವೆಲ್ಲ ಸ್ವಲ್ಪ ಎಲ್ಲ ಎತ್ತಿಟ್ಕೊಂಬಿಡೋಣ. ಎಲ್ಲ ಅಳ್ಕೊಂಬಿಟ್ಟಿದ್ದೀವಿ ನಾವು. ಇವರೆಲ್ಲ ಮಾಡ್ತಾರೆ, ನಾನೊಂದೇ ಒಂದು ಮಾಡಿದ್ದೀನಿ. ಇದು ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಸೊ ಇವರೆಲ್ಲ ಮಾಡಿದ್ದಕ್ಕೆ ಆಯಿತು. ಇಲ್ಲ ಅಂದರೆ ನಾನು ಶಾಪಲ್ಲಿ ಹೋಗಿ ತರಬೇಕಿತ್ತು, ಬಟ್ ಶಾಪಲ್ಲಿ ತರೋವೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೊಂಡು ಮನೆಯಲ್ಲೇ ಮಾಡೋಣ ಅಂದರೆ ಪೂಜೆಗೆ ಬೇಕಾಗಿರೋದು ಮನೆಯಲ್ಲೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಮನೆಯಲ್ಲೇ ಮಾಡಿಸಿದೆ. ಹೆಂಗೋ ಇವರಿಬ್ಬರು ಇದ್ದರು, ಒಬ್ರಿಗೆ ವೀಕಪ್ ಇತ್ತು, ಇನ್ನೊಬ್ರು ಮನೇಲಿದ್ದರು. ಸೊ ಅವ್ರ ಜೊತೆಯಲ್ಲಿ ಈ ಕೆಲಸ ಒಂದು ಆಯಿತು ಇವತ್ತಿಗೆ. ಇವೆಲ್ಲ ಸೇಫಾಗಿ ಎತ್ತಿಟ್ಕೊಂಡು ಇನ್ನು ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕಷ್ಟೆ. ಹಬ್ಬ ಆಗೋಗಿದೆ, ನಮಗೆ ನೆಕ್ಸ್ಟ್ ವಾರ ಮಾಡೋಣ ಅಂತ ಈ ವಾರ. ಸೊ ಫೈನಲಿ ಎಲ್ಲ ರೆಡಿ ಆಯಿತು. ಇಷ್ಟು ಮಾಡ್ಕೊಂಡ್ವಿ ಒಂದು ಸ್ವಲ್ಪ ನಂಗೆ ಪೂಜೆಗೆ. ಆಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ವಿ, ಯಾರೋ ಮಕ್ಕಳೆಲ್ಲ ಕೇಳ್ತಾರೆ ಅಂತ ಸ್ವಲ್ಪ ಮಾತ್ರ ಜಾಸ್ತಿ ಮಾಡಿದ್ವಿ. ಕರ್ಜಿಕಾಯಿ ಈ ರೀತಿ ಮಾಡ್ಕೊಂಡ್ವಿ. ಮಾಡೋದನ್ನೆಲ್ಲ ವೀಡಿಯೋ ಮಾಡಿಲ್ಲ. ಸೊ ನಾನು ಪೇಷನ್ಸಿಂದ ಮಾಡ್ತೀನಿ, ಬಟ್ ಇವರೆಲ್ಲ ಅಷ್ಟು ಪೇಷನ್ಸಿಂದ ಮಾಡ್ಕೊಳಕ್ಕಾಗಲ್ಲ, ಎಲ್ಲ ವೀಡಿಯೋ ಮಾಡಿ. ಹಾಗಾಗಿ ಅವ್ರು ಮಾಡಿಲ್ಲ. ಸೊ ನಾನು ಬಂದಮೇಲೆ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ವೀಡಿಯೋ ಅಷ್ಟೇ. ಹಾಗೆ ಚಕ್ಲಿ ಮಾಡಿದ್ವಿ. ಎಲ್ಲ ಮಕ್ಕಳೆಲ್ಲ ತೊಗೊಂಡು ಆಲ್ರೆಡಿ ಪೀಸ್ ಮಾಡಿ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ಊಟಕ್ಕೆ ಅಂತ ಹಪ್ಪಳ ಮಾಡಿದ್ದೆ, ಹಪ್ಪಳನೂ ಎಲ್ಲ ಖಾಲಿ ಆಯಿತು. ಮುದ್ದೆ ಮಾಡಿದ್ದೆ, ಸಾಂಬಾರು ಮಾಡಿದ್ದೆ. ಎಲ್ಲರೂ ಊಟ ಮಾಡ್ತಿದ್ದಾರೆ ಈಗ ಆಲ್ರೆಡಿ. ಹಾಗೆ ನಾನು ಎಲ್ಲ ತಟ್ಟೆಗಳಿಗೆ ಜೋಡಿಸ್ಕೊಂಡಿದ್ದೀನಿ. ಸೊ ಪೂಜೆಗೆ ಬೇಕಾಗಿರೋ ಅಷ್ಟು ನಾನು ಜೋಡಿಸಿಟ್ಕೊಂಡಿದ್ದೀನಿ. ಆದರೆ ನಮ್ಮ ಅಕ್ಕ ಮಕ್ಕಳು ನಿಜ ಥ್ಯಾಂಕ್ಸ್ ಹೇಳಬೇಕು. ನನಗೆ ಬ್ಯುಸಿ ಟೈಮಲ್ಲಿ ಸೊ ಹೀಗೆ ಮಾಡಬೇಕು ಅಂತ ಹೇಳಿದ ತಕ್ಷಣವೇ ನನಗೆ ಟೈಮ್ ಇಲ್ಲ, ಬಂದು ಮಾಡಿಕೊಡಿ ಅಂತಲೂ ಹೇಳಿಲ್ಲ. ಈ ಥರ ಮಾಡಬೇಕು, ನನಗೆ ಟೈಮೇ ಇಲ್ಲ ಅಂದೆ ಅಷ್ಟೇ. ಅಯ್ಯೋ ಅದಕ್ಕೆ ಯಾಕೆ ಟೆನ್ಷನ್, ನಾನು ಮಾಡಿಕೊಡ್ತೀವಿ ಅಂತ ಹೇಳಿ ಹಬ್ಬಕ್ಕೆ ಮುಂಚೆನೇ ಬಂದು ಪಾಪ ಇಷ್ಟು ಅಡುಗೆಗಳು ಮಾಡಿಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟೇ ಇದಾದ್ರೂ ನಮಗೆ ಏನಾದ್ರು ಕಷ್ಟ ಸುಖದಲ್ಲಿ ಆದ್ರೇ ನಮಗೆ ಕರೆಯೋದು, ಅವ್ರ ಕೈಲಿ ಮಾಡಿಸೋದು ಏನು ಬಿಡು ಅಂತ ಅನಿಸುತ್ತೆ. ಆದರೆ ಅವರು ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು, ಚಿಕ್ಕಿ ನಿಂಗೆ ತುಂಬ ಬ್ಯುಸಿ ಇರ್ತೀಯ, ನಿಂಗೆ ಟೈಮ್ ಇರಲ್ಲ, ಹೆಂಗೆ ಮಾಡ್ತೀಯ, ನಾನು ಬಂದು ಮಾಡಿಕೊಡ್ತೀನಿ ಅನ್ನೋ ಮಾತು ಬರುತ್ತಲ್ಲ, ಅದೆಲ್ಲರಿಗೂ ಬರಲ್ಲ. ಸೊ ನಾನು ಕಿಚನ್ನೇ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಟ್ಯೂಷನ್ಗೆ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಇಷ್ಟು ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸು. ನಾನು ಇಷ್ಟು ಮಾಡಬೇಕಿತ್ತು ಅಂದರೆ ಎಷ್ಟೊತ್ತಾಗೋದು, ಹಾಗೆ ಟೈಮ್ ಕೂಡ ಇರಲ್ಲ ನನಗೆ ಮಾಡೋದಕ್ಕೆ. ಡ್ಯೂಟಿಗೆ ಹೋಗಿ ಇಲ್ಲಿ ಮನೆಯಲ್ಲಿ ಆಚೆ ಎಲ್ಲ ನೋಡ್ಕೋಬೇಕು ಅಂದರೆ
ಬಟ್ ಇಷ್ಟು ಮಾಡಿಕೊಟ್ಟಿದ್ದಾರೆ. ನಂಗೆ 5 ತಟ್ಟೆಗೆ ಬೇಕು, ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಮಾಡಿ ಅಂತ ಹೇಳಿದ್ದೆ ಅಷ್ಟೇ. ನಾನು ಮಾಡಿಕೊಡ್ತೀನಿ, ಯಾಕೆ ಟೆನ್ಷನ್ನು ಅಂತ ಹೇಳಿ. ನೋಡಿ ಪೂರಿ ಉಂಡೆ ಒಂದಿಷ್ಟು ನನಗೆ, ಅದರಲ್ಲೂ ಅವರು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ, ಆದರೂ ಕೂಡ ನನಗೆ ಪೂಜೆಗೆ ಬೇಕು ಅಂತ ಹೇಳಿದ ತಕ್ಷಣ ಸ್ನಾನ ಮಾಡಿ ಬಂದು ಮಾಡಿಕೊಟ್ಟು, ಸೊ ಒಂಚೂರು ಕೂಡ ಎಂಜಾಯ್ ಮಾಡದೆ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಟ್ಟು ಹೋಗಿದ್ದಾರೆ. ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ಹೇಳಬೇಕಂದ್ರೆ ನಂಗೆ 5 ತಟ್ಟೆಗೆ ಬೇಕು ಅಂದೆ, ಅವರೇ ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಟ್ಬಿಟ್ಟಿದ್ದಾರೆ. ನೋಡಿ ಪೂರಿ ಉಂಡೆ, ರವೆ, ಹಾಗೆ ಕರ್ಜಿಕಾಯಿ, ಹಾಗೆ ಚಕ್ಲಿ, ಹಾಗೆ ಇದು ಶೇಂಗಾ ಉಂಡೆ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ, ತುಂಬ ಸ್ಮೂತಾಗಿ ಮಾಡಿದ್ದಾರೆ. ಇಷ್ಟು ಮಾಡಿಟ್ಟಿದ್ದಾರೆ. ನನಗೆ ಹೆಂಗೋ ಹಬ್ಬಕ್ಕಂತೂ ತಗೊಳ್ಳೋದು ತಪ್ಪಿತು. ಸೊ ತುಂಬ ದಿನದಿಂದ ವೀಡಿಯೋ ಮಾಡುತ್ತೇ ಇಲ್ಲ ನಾನು. ಸೊ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.